ಬೀದಿ ವ್ಯಾಪಾರಿಗಳಿಗೆ ಮತ್ತು ರೋಡ್ ಸೈಡಿಗೆ ಇರುವಂತಹ ಸಣ್ಣ ಪುಟ್ಟ ಗೂಡು ಅಂಗಡಿಗಳಿಗೆ ಸಣ್ಣ ಮಟ್ಟದ ಸಾಲ ಸುಲಭ ರೀತಿಯಲ್ಲಿ ಸಿಗುವ ನಿಟ್ಟಿನಲ್ಲಿ ಬಂದಂತಹ ಯೋಜನೆ ಸ್ವನಿಧಿ ಯೋಜನೆ. ಇದರ ಪ್ರಯೋಜನವನ್ನು ತೆಗೆದುಕೊಳ್ಳಿ. ಏನು ಸರ್ ಇದು ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ? ಬೀದಿ ವ್ಯಾಪಾರಿಗಳಿಗೆ ಲೋನ್ ಕೊಟ್ಟಿದ್ದಾರಾ? ಎಷ್ಟು ಕೊಟ್ಟಿದ್ದಾರೆ? ಹಾಂ, ಅಂದ್ರೆ ಫಸ್ಟ್ 20,000, ಆಮೇಲೆ 10,000, ಆಮೇಲೆ 20,000, ಆಮೇಲೆ 50,000 ಲೋನ್ ಕೊಡ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಸೆಂಟ್ರಲ್ ಗೌರ್ಮೆಂಟ್ ಇಂಟ್ರೆಸ್ಟ್ ಏನಿಲ್ಲ, ಬರೀ ಬೀದಿ ವ್ಯಾಪಾರಿಗಳಿಗೆ ಲೋನ್ ಕೊಡೋದಿದು, ಯಾವುದೇ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಇದು ನೀವು ಎಷ್ಟು ಕಟ್ಟಬೇಕಾಗತ್ತೆ ಮಂತ್ಲಿ? ನಾವು 50,000 ಕೊಟ್ಟರೆ 25 ತಿಂಗಳ 50,000 ಕೊಟ್ಟರೆ ಪ್ರತಿ ತಿಂಗಳ 2,000 ಇಂಟ್ರೆಸ್ಟ್ ಫ್ರೀ ಕಟ್ಟೋದು. ಎಲ್ಲಿ ಕಟ್ತಿರೋದು? ಬ್ಯಾಂಕ್ ಕಟ್ತೀರಾ? ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ ನೀವು? ಅದಕ್ಕೆ ಫ್ಯಾಮಿಲಿ ಫೋಟೋ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಜಾಗದ ಫೋಟೋ. ಫ್ಯಾಮಿಲಿ ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಕಾರ್ಡು ಮತ್ತೆ ಜಾಗದ ಫೋಟೋ ಅಷ್ಟೇ. ಏನ್ ವ್ಯಾಪಾರ ಮಾಡ್ತೀರಾ ಅದು ಎಲ್ಲರಿಗೂ ಕೊಡ್ತಾರೆ. ಬೀದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರಲ್ಲ? ಓಕೆ ಸರ್, ಥ್ಯಾಂಕ್ ಯು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮಾತಾಡ್ತಾ ಇರುವಂಥದ್ದು. PM ಸ್ವನಿಧಿ ಕಾರ್ಯಕ್ರಮದ ಬಗ್ಗೆ ಕೂಡ ತಮ್ಮೆಲ್ಲರ ಗಮನಕ್ಕೆ ಸೆಳೆಯಲು ಇಷ್ಟಪಡ್ತೇನೆ. PM ಸ್ವನಿಧಿ ಯೋಜನೆಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರಿಗೆ 10,000, 20,000 ಮತ್ತು 50,000 3 ಹಂತಗಳಲ್ಲಿ ಲೋನ್ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಯಾರಿಗೆ ಲೋನ್ ಸಿಗ್ತದೆ ಅಂದರೆ ಯಾರಿಗೆ ಏನೂ ಇಲ್ಲ. ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ, ಅವರಿಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇರುವುದಿಲ್ಲ. ಅವ್ರ ಹತ್ರ ಕೇವಲ ಆಧಾರ್ ಕಾರ್ಡ್ ಇರ್ತದೆ ಮತ್ತು ಅವರು ಬೀದಿ ಬದಿ ವ್ಯಾಪಾರ ಮಾಡ್ತಿರ್ತಾರೆ. ಅಂಥವರನ್ನು ಗುರುತಿಸುವಂಥ ಕೆಲಸ ನಮ್ಮ ನಗರ ಪ್ರದೇಶದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ, ಗುರುತಿಸ್ತಾರೆ. ಮತ್ತು ಅವರಿಗೆ ಸಂಬಂಧಪಟ್ಟಂಥ ಒಂದು ಬ್ಯಾಂಕ್ಗಳಲ್ಲಿ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಕೌಂಟ್ ತೆಗೆಯುವಂಥದ್ದು ಮತ್ತು PM ಸ್ವನಿಧಿ ಪೋರ್ಟಲಲ್ಲಿ ಅವರ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಮೊದಲ ಹಂತದಲ್ಲಿ 10,000 ರೂಪಾಯಿ ಲೋನ್, ಪ್ರತಿ ತಿಂಗಳು ಅವರು 800 ರೂಪಾಯಿನ 1 ವರ್ಷದ ಅವಧಿಗೆ ಕಟ್ಟಬೇಕು. ಎರಡನೇ ಹಂತದಲ್ಲಿ ಯಾರು 10,000 ರೂಪಾಯಿ ಸಾಲವನ್ನು ಮುಟ್ಟಿಸ್ತಾರೆ ಅವರಿಗೆ ಎರಡನೇ ಹಂತದಲ್ಲಿ 20,000 ರೂಪಾಯಿ ಲೋನ್ ಸಿಗುತ್ತೆ. 20,000 ರೂಪಾಯಿ ಲೋನನ್ನು ಅವರು 18 ತಿಂಗಳಲ್ಲಿ ಮುಟ್ಟಿಸ್ಬೇಕಾಗತ್ತೆ. ಯಾರು 20,000 ಮುಟ್ಟಿಸ್ತಾರೆ ಅವರಿಗೆ ಪುನಃ ಮೂರನೇ ಹಂತದಲ್ಲಿ 50,000 ರೂಪಾಯಿ ಲೋನ್ ಸಿಗುತ್ತೆ. ಅದನ್ನು 36 ತಿಂಗಳಲ್ಲಿ 36 ಕಂತುಗಳಲ್ಲಿ ಅವ್ರು ಮುಟ್ಟಿಸಬೇಕು. ಈ ಯೋಜನೆಗೆ ಯಾರ್ಯಾರು ಅರ್ಹರು ಅಂತಂದರೆ ಹಣ್ಣು ಮಾರುವವರು, ಹೂ ಮಾರುವವರು, ತರಕಾರಿ ಮಾರುವವರು, ಮೀನು ಮಾರುವವರು, ಬೆಳಗ್ಗೆ ಪ್ರತಿ ಮನೆಗಳಿಗೆ ಪೇಪರ್ ಹಾಕುವಂಥ ಹುಡುಗರು, ಅದು ಹಾಲಿನ ನಂದಿನಿ ಹಾಲು, ಬೇರೆ ಬೇರೆ ರೀತಿಯ ಹಾಲು ವಿತರಕರು, ಹುಡುಗರು, ಯಾವುದೇ ರೀತಿಯ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿರೋರು, ಬೀದಿ ಬದಿಯಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಗುಜರಿ ವ್ಯಾಪಾರಸ್ಥರು ಇರ್ಬೋದು, ಯಾವುದೇ ರೀತಿಯ ವ್ಯಾಪಾರಸ್ಥರು, ಅವರಿಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅವರೆಲ್ಲರೂ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಬೇಕಾಗಿದೆ. PM ಸ್ವನಿಧಿ ಪೋರ್ಟಲ್. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ಅವರು ನಮ್ಮ ನಮ್ಮ ಪುರಸಭೆಯ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಹಾಗೂ ನಮ್ಮ ತಹಸೀಲ್ದಾರ್ ಕಾರ್ಯಾಲಯ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೂಡ ಸಂಪರ್ಕಿಸಿದಲ್ಲಿ ಅವರಿಗೆ ಈ ಯೋಜನೆಯ ಒಂದು ಮಾಹಿತಿಯನ್ನು ಲಭ್ಯ ಮಾಡೋದ್ರ ಜೊತೆಗೆ ಈ ಯೋಜನೆಯ ಕಾರ್ಯಕ್ರಮದ ಲಾಭ ಅವರಿಗೆ ಸಿಗುವಂತೆ ತಲುಪಿಸುವಂತೆ ಮಾಡಲಾಗುವುದು ಅಂತ ಈ ಮೂಲಕ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.